ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸಮಯ ಬಂದು 5 ಕಾಲಾಗಿದೆ. ಸೋಮವಾರ ಇವತ್ತು 29 ತಾರೀಕು 6ನೇ ತಿಂಗಳು 2026. ಸೊ ನಾವಿವತ್ತು ಮೂನಾರ್ಗೆ ಹೊರಟಿದ್ದೀವಿ. ಸೊ ಮೂನಾರ್ ಬಂದು 330 ಕಿಲೋಮೀಟರ್ ಇದೆ ಮೈಸೂರಿಂದ. ಸೊ ಒಂದು 10 ಅವರ್ಸ್ ಬೇಕು ರೀಚ್ ಆಗೋಕ್ಕೆ. ಸೊ ಒಂದು ಸಾಯಂಕಾಲ ಒಂದು 5 ಗಂಟೆಗೆ ರೀಚ್ ಆಗ್ಬೋದು. ನಾವೀಗ ಹೊರಟಿದ್ದೀವಿ, ಮನೆ ಬಿಟ್ಟಿದ್ದೀವಿ. ನಾವೀಗ ನಂಜನಗೂಡು, ಚಾಮರಾಜನಗರ, ದಿಮ್ಮಮ್ ಘಾಟು, ಬನ್ನಾರಿ ಮೇಲೆ ಹೋಗ್ತೀವಿ ಈಗ. ಸೊ ಫಸ್ಟ್ ಸ್ಟಾಪ್ ಬಂದು ಬನ್ನಾರಿ ಟೆಂಪಲ್ಲು. ರಿಂಗ್ ರೋಡ್ ಬಂದು ಜಾಯ್ನ್ ಆಗಿದ್ದೀವಿ ಈಗ. ಬನ್ನಾರಿ ಟೆಂಪಲ್ ಇನ್ನೂ 130 ಕಿಲೋಮೀಟರ್ ಇದೆ. 3 ಅವರ್ಸ್ ಕೇಳ್ತಾ ಇದೆ ಮೈಸೂರಿಂದ. ಹಿಂದೆಗಡೆ ಚಾವಣಿ ಬೆಟ್ಟ ಇದೆ. ಸೊ ಅದ್ರ ಮೇಲ್ಗಡೆ ಕರಿ ಮೋಡ. ಈಗ ನಂಜನಗೂಡು ರೋಡ್ಗೆ ಕನೆಕ್ಟ್ ಆಗ್ತಾ ಇದ್ದೀವಿ ರಿಂಗ್ ರೋಡಿಂದ. ರೋಡು ಲೆಫ್ಟ್ ಹೋದ್ರೆ ಸಿಟಿ ಹೋಗ್ತೀವಿ ಮೈಸೂರಿಗೆ. ಸೊ ನಾವೀಗ ಲೆಫ್ಟ್ ಹೋದ್ರೆ ಸಿಟಿ, ರೈಟ್ ಹೋದ್ರೆ ನಂಜನಗೂಡು, ಸ್ಟ್ರೈಟ್ ಹೋದ್ರೆ ಅದು ಬೆಂಗಳೂರು ರೋಡ್ಗೆ ಹೋಗೋದು. ಬೆಂಗಳೂರಿಗೆ ಹೋಗ್ಬೋದು. ಬಟ್ ನಾವು ಮೂನಾರ್ಗೆ ಹೋಗ್ತೀವಿ. ನಂಜನಗೂಡು ರೋಡ್ ಟೋಲಲ್ಲಿ ನಿಂತಿದ್ದೀವಿ. ಸಮಯ ಬಂದು 5:40 ಆಗಿದೆ. ಸೊ ಇಲ್ಲಿ 60 ರೂಪಾಯಿ ಕೊಟ್ಬಿಟ್ಟು ಹೋಗ್ಬೇಕು. ಫಾಸ್ಟ್ಯಾಗಲ್ಲಿ ಕಟ್ಟಾಗುತ್ತೆ. ಬಂದು 5:50 ಆಗಿದೆ. ನಂಜನಗೂಡು ದೇವಸ್ಥಾನ ಮುಂದೆ ಇದ್ದೀವಿ ಈಗ. ಬನ್ನಾರಿ ಟೆಂಪಲ್ ಬಂದ್ಬಿಟ್ಟು ಇಲ್ಲಿಂದ 200 ಕಿಲೋಮೀಟರ್ ಇದೆ. ಬನ್ನಾರಿ ಅವಿನಾಶಿ ಚಿನ್ನಾರ್ ವೈಲ್ಡ್ ಲೈಫ್ ಸೆಂಚುರಿಯಿಂದ ನಾವು ಮೂನಾರ್ ತಲುಪ್ತೀವಿ. ಸೊ ನಾವು ಈ ಟ್ರಿಪ್ಪಲ್ಲಿ ಇಬ್ಬರೇ ಹೋಗ್ತಾ ಇರೋದು. ಒಟ್ಟು ಟೋಟಲ್ ಟ್ರಿಪ್ ಬಂದು 1000 ಕಿಲೋಮೀಟರ್ ಆಗುತ್ತೆ ಆಲ್ಮೋಸ್ಟು. ಸೊ 4 ದಿವಸ ಟ್ರಿಪ್ ಇದೆ ಆ್ಯಕ್ಚುಲಿ. ಇಲ್ಲಿ ನಂಜನಗೂಡಲ್ಲಂತೂ ಜನ ಸಾಗರ. ಇವತ್ತು ಮೋಸ್ಟ್ಲಿ ಇವತ್ತು ಉಳುಮೆ ಆಗಿರೋದ್ರಿಂದ ನಂಜನಗೂಡ ಸಿಕ್ಕಾಪಟ್ಟೆ ಜನ ಇದ್ದಾರೆ ಆ್ಯಕ್ಚುಲಿ. ಚಾಮರಾಜನಗರ 18 ಕಿಲೋಮೀಟರ್ ಇದೆ. ಸತ್ಯಮಂಗಲಂ 93, ಕೊಯಮತ್ತೂರು 163. ಇನ್ನು 1 hour 56 minutes ಇದೆ. Come and show the view. ಹೆಂಗೈತೆ ರೋಡು? ಕಮೆಂಟ್ ಮಾಡಿ ಎಲ್ಲ. ಮೋಡ ನೋಡ್ರಿ, ಮೋಡ ಏನು ಚೆನ್ನಾಗೈತೆ. ಮಳೆ ಅನಿಸ್ತದೆ ನನಗೇನೋ ಈ ಕಡೆ ಎಲ್ಲ ಮೋಡ ನೋಡ್ತಿದ್ರೆ. ಚಾಮರಾಜನಗರ ವೆಲ್ಕಮ್ ಗಾಯ್ಸ್. ಕೊಯಮತ್ತೂರು ಸ್ಟ್ರೈಟು, ಚಾಮರಾಜನಗರ ಲೆಫ್ಟು. ಬೋರ್ಡ್ ನೋಡಿ ಎಲ್ಲ ಬೋರ್ಡ್ ನೋಡಿ. ಪಾಸ್ ಮಾಡ್ಬಿಟ್ಟು ಬೋರ್ಡ್ ನೋಡಿ ಆಯ್ತಾ. ನೋಡ್ರಿ ಎದುರುಗಡೆ ನೋಡಿ, ಅದೇ ದಿಮ್ಮಮ್ ಘಾಟು. ಅದೇ ಬೆಟ್ಟ ನಾವು ಇಳಿಸ್ಬೇಕಾಗಿರೋದು ಹತ್ಬಿಟ್ಟು. ಫುಲ್ ಫಾಗು. ಈ ಬೆಟ್ಟದಿಂದ ಆ ಕಡೆ ಹೋಗಿದ್ರೆ ಸತ್ಯಮಂಗಲಮ್ಮು. ಇನ್ನೇನು ತಮಿಳ್ನಾಡಿಗೆ ಎಂಟ್ರಿ ಆಗ್ತಿದ್ದೀವಿ. ಸೊ ಇನ್ನು ಬನ್ನಾರಿ ಬಂದು 50 ಕಿಲೋಮೀಟರ್ ಇದೆ. ಇಲ್ಲೊಂದು ಟೋಲ್ ಕಟ್ಟಿದ್ದೀವಿ 35 ರೂಪಾಯಿ. ಮೊದಲು ದಿಮ್ಮಮ್ ಘಾಟು 24 hours ಓಪನ್ ಇತ್ತು. ಈಗ ಸ್ವಲ್ಪ ಆನೆ ಎಲ್ಲ ಜಾಸ್ತಿ ಆಗಿರೋದ್ರಿಂದ ನಿಮಗೆ ಬೆಳಗ್ಗೆ 6 ಇಂದ ಈವ್ನಿಂಗ್ 6 ಅಷ್ಟೇ ಓಪನ್ನು. ಸೊ ಇದು ದಿಮ್ಮಮ್ ಘಾಟ್ ಬಂದು 27 ಏರ್ಪಿನ್ ಬೆಡ್ಗಳಿದೆ. ನೋಡಿ ಎದುರುಗಡೆ ಬೆಟ್ಟ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಕೇರಳದಲ್ಲಿ ಆ್ಯಕ್ಚುಲಿ ಕೋಸ್ಟಲ್ಲಿ ರೆಡ್ ಅಲರ್ಟ್ ಕೊಟ್ಟಿದ್ದಾರೆ. ಸೊ ಮೂನಾರ್ ಸೈಡು ಅಷ್ಟು ಮಳೆ ಆಗಿಲ್ಲ. ಸೊ ವಾಟರ್ ಫಾಲ್ಸ್ಗಳೆಲ್ಲ ಹೆಂಗಿರೋದು ಗೊತ್ತಿಲ್ಲ ಇನ್ನೂ. ನೀರಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಸಮಯ ಬಂದು 7 ಕಾಲಾಗಿದೆ. 2 hours ಆಗಿದೆ ಮನೆ ಬಿಟ್ಟು. ಸೊ ನಾವೀಗ ತಮಿಳ್ನಾಡು ಬಾರ್ಡ್ರಿಗೆ ಎಂಟ್ರಿ ಕೊಟ್ಟಿದ್ದೀವಿ ಈಗ. ಆ್ಯಕ್ಚುಲಿ ಕಾರ್ ತೊಗೊಂಡಂಗಿಲ್ಲ, ತಮಿಳ್ನಾಡಿಗೆ ಫಸ್ಟ್ ಟೈಮ್ ಬರ್ತಾ ಇರೋದು. ಸೊ ಇಲ್ಲಿ ತಮಿಳ್ನಾಡು ಬಾರ್ಡ್ರಲ್ಲಿ 20 ರೂಪಾಯಿ ಕೊಟ್ಟು ಎಂಟ್ರಿ ಆಗಿದ್ದೀವಿ. ಫಾಸ್ಟ್ಯಾಗಲ್ಲಿ ಕಟ್ಟಾಗಿದೆ. ಥ್ಯಾಂಕ್ ಯು ವಿಸಿಟ್ ಟೇಕನ್. ಈಗ ತಮಿಳ್ನಾಡಿಗೆ ಎಂಟ್ರಿ ಕೊಡ್ತಾ ಇದ್ದೀವಿ. ವೆಲ್ಕಮ್ ಟು ತಮಿಳ್ನಾಡು ಬೋರ್ಡ್ ಕಾಣಿಸ್ತಾ ಎದುರುಗಡೆ. ಆ್ಯಕ್ಚುಲಿ ತಮಿಳ್ನಾಡು ಬಾರ್ಡ್ರ್ ಎಂಟ್ರಿ ಆಗ್ತಿದ್ದಂಗೆ ಲೈಟಾಗಿ ಡ್ರಿಲ್ಲಿಂಗ್ ಶುರು ಆಗಿದೆ. ಸೊ ಇಲ್ಲಿಂದ ಬನ್ನಾರಿ ಬಂದು ಇನ್ನೂ 25 ಕಿಲೋಮೀಟರ್ ಇದೆ. ಇಲ್ಲಿಂದ ಬನ್ನಾರಿ 1 hour ಕೇಳ್ತಾ ಇದೆ.
ಮಳೆ ಬಂದುಂಟು ನಿನ್ನೆ. ಸೊ ಇವೆಲ್ಲ ಒಂದು ಕಾಲದಲ್ಲಿ ವೀರಪ್ಪನೆಲ್ಲ ಓಡಿದ ಜಾಗ ಇದು. ತಿಮ್ಮಮ್ಮ ಘಾಟು, ಸತ್ಯಮಂಗಲಮು ಆ ಸೈಡೆಲ್ಲ. ತಮಿಳ್ನಾಡು ಎಂಟ್ರಿ ಆಗಿದ ತಕ್ಷಣ ಎಷ್ಟು ಕೂಲಾಗಿತ್ತು, ಆವಾಗಲೇ ಈಗ ಬಿಸಿಲು ಬಂದ್ಬಿಡ್ತು. ತಿಮ್ಮಮ್ಮ ಘಾಟಿನೇನು ಇಳಿಯೋಕ್ಕೆ ಶುರು ಮಾಡಿದ್ದೀವಿ, ಸ್ವಲ್ಪ ದೂರ ಇದೆ. ಬಿಸಿಲಿದ್ರೂ ಶೆಕೆ ಆಗ್ತಿಲ್ಲ. ನಮಗೆ ಬನ್ನಾರಿ ಬರೋ ತನಕ ಆನೆ ಸಿಗೋ ಚಾನ್ಸಸ್ ಇದೆ ತುಂಬಾ. ಸೊ ಅದ್ರದ್ದಿನ ನಿಮಗೆ 24 hours ಮೊದಲು ಬಿಡ್ತಾ ಇರೋದು ತಿಮ್ಮಮ್ಮ ಘಾಟಲ್ಲಿ, ಈಗ ಬಿಡ್ತಾ ಇಲ್ಲ. ಆ್ಯಕ್ಚುಲಿ ಈಗ 12 hours ಅಷ್ಟೇ ನಿಮಗೆ ಎಂಟ್ರಿ ಇರೋದು, ಬೆಳಗ್ಗೆ 6 ಇಂದ ಈವ್ನಿಂಗ್ 6 ತನಕ. ಇಲ್ಲಿಂದ ತಿಮ್ಮಮ್ಮ ಘಾಟ್ ಶುರು ಆಯ್ತು. ಈಗ ಎರ್ಪಿನ್ ಬೆಂಡು, ಸತ್ಯಮಂಗಲಂ ಟೈಗರ್ ರಿಸರ್ವರ್. ನೋಡಿ ಎದುರುಗಡೆ ವ್ಯೂ. ಈಗ ನಾವು ಅದೇ ಜಾಗಕ್ಕೆ ಹೋಗ್ಬೇಕು ಮೇಲ್ಗಡೆ. ಓ ಮೈ ಗಾಡ್, ಏನ್ ಸಖತ್ತಾಗಿತ್ತು ಗೊತ್ತಾ ಈ ಕಡೆ. ವಾವ್, ಹ್ಯಾವ್ ಟು ಗೋ ಸ್ಲೋಲಿ. ಫಸ್ಟ್ ಏರ್ಪಿನ್ ಬೆಂಡ್ ಇಳಿಸ್ತಾ ಇದೀವಿ ಈಗ. ಈ ಏರ್ಪಿನ್ ಬೆಂಡಲ್ಲಿ ಫಸ್ಟು ಹತ್ತೋರ್ಗೆ ಅವಕಾಶ ಕೊಡಬೇಕು, ಹೆವಿಲು ಗಾಡಿಗಳಿಗೆ. ಗೊತ್ತಾಯ್ತಾ ಆ್ಯಕ್ಚುಲಿ ತಿಮ್ಮಮ್ಮ ಘಾಟು 27 ಏರ್ಪಿನ್ ಬೆಂಡ್ಗಳಿದೆ. ಸೊ ಇದು ಟಫೆಸ್ಟ್ ಘಾಟ್ ಇದು ತಿಮ್ಮಮ್ಮ ಘಾಟು. ಇದು ತಿಮ್ಮಮ್ಮ ಘಾಟು ಲಾಸ್ಟ್ ಏರ್ಪಿನ್ ಬೆಂಡು. ಇದಾರೆ ನೆಕ್ಸ್ಟ್ ಇನ್ನು ಬನ್ನಾರಿನೇ. ಬನ್ನಾರಿಯಿಂದ 4 ಕಿಲೋಮೀಟರ್ ಇಲ್ಲಿಂದ. ಬೆಟ್ಟ ಫುಲ್ ಇಳಿದಿದ್ದಾಯ್ತು. ಬನ್ನಾರಿ ದೇವಸ್ಥಾನ ತನಕ ಆನೆ ಸಿಗೋ ಚಾನ್ಸಸ್ ಇರುತ್ತೆ, ಬಟ್ ನಮ್ಮ ಲಕ್ಕು ನೋಡಬೇಕು. ಥ್ಯಾಂಕ್ ಯು. ವಿಸಿಟ್ ಅಗೇನ್ ಸತ್ಯಮಂಗಲಂ ಟೈಗರ್ ರಿಸರ್ವರ್. ಸೊ ಇಲ್ಲಿ ಈಗ ಎದುರುಗಡೆನೇ ಬನ್ನಾರಿ ದೇವಸ್ಥಾನ ಕಾಣುತ್ತೆ. ಈಗ ಬನ್ನಾರಿ ಅಮ್ಮನ ಟೆಂಪಲ್ಲು. ಸಮಯ ಬಂದು 8:15 ಆಗಿದೆ. ಬನ್ನಾರಿ ಅಮ್ಮನ ಟೆಂಪಲ್ಗೆ ಬಂದಿದ್ದೀನಿ. ತುಂಬಾ ವರ್ಷ ಆಗಿತ್ತು ಬಂದು. ಸೊ ಒಳಗಡೆ ದೇವ್ರ ನಮಸ್ಕಾರ ಮಾಡ್ಕೊಂಡು ಹೋಗೋಣ ಅಂತ. ಬನ್ನಾರಿ ಅಮ್ಮನ ದರ್ಶನ ಆಯಿತು. ಸೊ ಈಗ ನಾವು ಅವಿನಾಶಿ ಮೇಲೆ ಮೂನಾರ್ಗೆ ಹೋಗ್ತೀವಿ. ಇನ್ನೂ ಒಂದು 200 ಕಿಲೋಮೀಟರ್ ಇಲ್ಲಿಂದ. ಸೊ ದೇವಸ್ಥಾನ ಕನ್ಸ್ಟ್ರಕ್ಷನಲ್ಲಿ ಇದೆ. ಇಲ್ಲಿ ಮೇನ್ ಗೋಪುರ ರೆಡಿ ಮಾಡ್ತಾ ಇದ್ದಾರೆ.
ಎಂಟ್ರೆನ್ಸು. ತಮಿಳ್ನಾಡು ರೋಡ್ ಎಷ್ಟು ಚೆನ್ನಾಗಿದೆ ಕಾಣಕ್ಕೆ ಹೋಲ್ಸರೆ ಸೂಪರ್ ಆಗಿದೆ ಮಾತ್ರ ರೋಡು. ಇನ್ನು ಮೂನಾರ್ ಬಂಟಿ 200 ಕಿಲೋಮೀಟರ್ ಇಲ್ಲಿಂದ. ಇನ್ನು ಎಷ್ಟು 5:30 6 ಗಂಟೆ ಟೈಮ್ ಬೇಕು. ಎಷ್ಟು ಚೆನ್ನಾಯ್ತಲ್ಲ ಹಳ್ಳಿ. ಸಮಯ ಬಂದು 9 ಗಂಟೆ ಆಗಿದೆ. ಬನ್ನಾರಿಯಿಂದ ಸ್ವಲ್ಪ ಮುಂದೆ ಬಂದು ತಿಂಡಿಗೆ ನಿಲ್ಲಿಸಿದ್ದೀವಿ ಇಲ್ಲಿ ರೋಡ್ ಸೈಡಲ್ಲಿ. ಅವಿನಾಶಿ ಬಂದ್ಬಿಟ್ಟು ಇನ್ನೂ ಒಂದು 35 ಕಿಲೋಮೀಟರ್ ಇಲ್ಲಿಂದ. ನೋಡಿ ಗೈಸ್, ಇಲ್ಲಿ ತಮಿಳ್ನಾಡಲ್ಲಿ ಗೋಬಿ ಅಂತ ಊರಿದೆ ಒಂದು. ತಿರುಪೂರ್ ಬಂದ್ಬಿಟ್ಟು ಇನ್ನು 20 ಕಿಲೋಮೀಟರ್ ಇದೆ. ಅವಿನಾಶಿ ಕಬ್ಬಿನ ಸಮಯ ಬಂದು 10 ಗಂಟೆ ಆಗಿದೆ. ಅವಿನಾಶಿ ಊರಿಗೆ ಬಂದು ತಲುಪಿದ್ದೀವಿ. ಸೊ ಇನ್ನು ಮೂನಾರ್ ಬಂದು 160ರಿಂದ 170 ಕಿಲೋಮೀಟರ್ ಇದೆ ಮೂನಾರ್ ಬಂದ್ಬಿಟ್ಟು. ಬೇಸಿಗೆ ಬಿಸಿಲು ಇಲ್ಲಿ. ಬಿಸಿಲು ಮಾತ್ರ ಹಾಕೊಂಡು ರುಬ್ತಾ ಇದೆ ಮಾತ್ರ, ಅಷ್ಟು ಬಿಸಿಲಿದೆ. ನೋಡೋಕೆ ಮೂನಾರಲ್ಲಿ ಹೆಂಗಿರುತ್ತೆ ಅಷ್ಟೇ ಕ್ಲೈಮೇಟು. ಲೆಫ್ಟ್ ಅವರೇ ಈ ರೋಡು, ರೈಟ್ ಅವರೇ ಕೊಯಮತ್ತೂರು. ನಾವೀಗ ಲೆಫ್ಟ್ ಹೊಡೆದು ಮತ್ತೆ ತಿರ್ಗಾ ರೈಟ್ ಬಿಡಬೇಕು. ವಿಂಡ್ ವಿಲ್ ಮಾತ್ರ ತುಂಬಾ ಇದೆ ನೋಡಿ, ಎಷ್ಟೊಂದು ಕಾಣಿಸ್ತಾ ಇದೆ ವಿಂಡ್ ವಿಲ್ ಎದುರುಗಡೆ ಮಾತ್ರ. ತಮಿಳ್ನಾಡು ರೋಡ್ ಮಾತ್ರ ತುಂಬಾ ಚೆನ್ನಾಗಿದೆ. ಸಿಕ್ಕಾಪಟ್ಟೆ ಬಿಸಿಲಿದೆ. ಮೂನಾರ್ ಹತ್ರ ಬಂದಾಗ ಚೂರು ಮಳೆ ಬರ್ಬೋದು ಅಂದ್ಕೊಂಡಿದ್ದೀನಿ. ಇನ್ನು ಮೂನಾರ್ ಬಂದ್ಬಿಟ್ಟು 120 ಕಿಲೋಮೀಟರ್ ಇದೆ. ಒಂದು 3-4 ಗಂಟೆ ಟೈಮ್ ಬೇಕು. ಮೂನಾರ್ ಹೋಗೋಕ್ಕಿಂತ ಮುಂಚೆ ಒಂದು 2-3 ಜಾಗ ನೋಡ್ಕೊಡಬೇಕು. ಸಮಯ ಬಂದು 11:30 ಆಗಿದೆ. ಮೂನಾರಿಗೆ 40 ಕಿಲೋಮೀಟರ್ ಇದೆ. ಬಿಲ್ಗಳಿತ್ತು ವಿಡಿಯೋ ಮಾಡೋಂತ ನಿಲ್ಲಿಸಿದ್ದೀನಿ. ಡೇ 1 ಪಾರ್ಟ್ 1 ವಿಡಿಯೋ ಇಲ್ಲ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.